My dear students, welcome to online classes. In the last class, we have discussed about the introduction of in our syllabus, fourth semester, become fourth semester syllabus. The paper is International Economics. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಅರ್ಥಶಾಸ್ತ್ರದ ಒಂದು ಪಠ್ಯಕ್ರಮವನ್ನು ಕುರಿತು ಪರಿಚಯ ಮಾಡಿಕೊಂಡಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ನಾವು ಈ ಒಂದು ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಒಂದು ಪಠ್ಯಕ್ರಮದ ಪರಿಚಯವನ್ನು ಹಿಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚಿಸಿರ್ತಕ್ಕಂಥದ್ದು. Let us, even today's classes, we have started the first unit, International Trade. ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೆಯ ಅಧ್ಯಾಯವನ್ನು ಪ್ರಾರಂಭಿಸತಕ್ಕಂಥದ್ದು. ಐ ವಿಲ್ ಸ್ಟಾರ್ಟ್ ದಿ ಫಸ್ಟ್ ಯೂನಿಟ್, ಇಂಟರ್ನ್ಯಾಷನಲ್ ಟ್ರೇಡ್. ಇವತ್ತಿನ ತರಗತಿಯಲ್ಲಿ ನಾವು ಮೊದಲನೆಯ ಅಧ್ಯಾಯವಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. International trade grown much faster than within the countries in recent year. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ದೇಶಗಳ ನಡುವೆ ಅಂತಾರಾಷ್ಟ್ರೀಯ ವ್ಯಾಪಾರ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ವೇಗವಾಗಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದು. ಇಂಟರ್ನ್ಯಾಷನಲ್ ಟ್ರೇಡ್ ಗ್ರೌಂಡ್ ಮಚ್ ಫಾಸ್ಟರ್ ದೆನ್ ವಿದಿನ್ ದಿ ಕಂಟ್ರೀಸ್ ಇನ್ ರೀಸೆಂಟ್ ಇಯರ್ ಬಿಕಾಸ್ no one country is a self-sufficiency in the requiring of all goods and services. ಯಾಕೆ ಇವತ್ತು ಜಗತ್ತಿನ ದೇಶಗಳು ಇತರೆ ದೇಶಗಳ ನಡುವೆ ವ್ಯಾವಹಾರಿಕ ಸಂಬಂಧವನ್ನು ಹೊಂದಿದ್ದಾವೆ, ವ್ಯಾಪಾರ ಸಂಬಂಧವನ್ನು ಹೊಂದಿದ್ದಾವೆ ಅಂತಂದ್ರೆ, ಯಾವ ದೇಶವೂ ಕೂಡ ಸ್ವಾವಲಂಬಿ ದೇಶವಲ್ಲ. ನೋ ಒನ್ ಕಂಟ್ರೀಸ್ ಈಸ್ ಎ ಸೆಲ್ಫ್ ಸಫಿಷಿಯನ್ಸಿ ಇನ್ ದಿ ವರ್ಲ್ಡ್. ಜಗತ್ತಿನ ಯಾವ ದೇಶವೂ ಕೂಡ ಸ್ವಾವಲಂಬಿ ದೇಶ ಅಲ್ಲ. ಎವ್ರಿ ಒನ್ ಕಂಟ್ರೀಸ್ ದೇರ್ ವಿಲ್ ಬಿ ಡಿಪೆಂಡ್ಸ್ ಅಪಾನ್ ದಿ ರಿಕ್ವೈರಿಂಗ್ ಆಫ್ ಸಮ್ ಆಫ್ ದೋಸ್ ಗೂಡ್ಸ್ ಇನ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್. ಇವತ್ತು ಪ್ರತಿಯೊಂದು ದೇಶವೂ ಕೂಡ ಅವಲಂಬಿತ ರಾಷ್ಟ್ರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲಾ ದೇಶಗಳು ಕೂಡ ತನಗೆ ಅಗತ್ಯವಿರ್ತಕ್ಕಂಥ ಸರಕುಗಳನ್ನು ತಾನೇ ಉತ್ಪಾದನೆ ಮಾಡತಕ್ಕಂಥ ಒಂದು ಸ್ವಾವಲಂಬನೆಯನ್ನ ಹೊಂದಿಲ್ಲ. ನೋ ಒನ್ ಕಂಟ್ರೀಸ್ ಈಸ್ ಎ ಸೆಲ್ಫ್ ಸಫಿಷಿಯನ್ಸಿ ಬಿಕಾಸ್ ಇನ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಯಾಕೆ ಇವತ್ತು ಜಗತ್ತಿನ ರಾಷ್ಟ್ರಗಳು ಸ್ವಾವಲಂಬಿ ರಾಷ್ಟ್ರಗಳು ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಗತ್ತಿನ ಯಾವ ದೇಶಗಳಲ್ಲಿಯೂ ಕೂಡ ಸಂಪನ್ಮೂಲ ಸಮತೋಲನವಾಗಿ ಹಂಚಿಕೆಯಾಗಿಲ್ಲ. ಎಲ್ಲ ಸಂಪನ್ಮೂಲಗಳು ಅಸಮತೋಲನವಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಕೆಲವು ದೇಶಗಳು ಕೆಲವು ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಹೊಂದಿದ್ರೆ, ಇನ್ನು ಕೆಲವು ಸಂಪನ್ಮೂಲಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರತಕ್ಕಂಥದ್ದು. ಮತ್ತೆ ಕೆಲವು ರಾಷ್ಟ್ರಗಳು ಮತ್ತೆ ಕೆಲವು ಸರಕುಗಳನ್ನು ಅತ್ಯಧಿಕವಾಗಿ ಹೊಂದಿದ್ರೆ, ಇನ್ನು ಬೇರೆ ರೀತಿಯ ಸಂಪನ್ಮೂಲಗಳನ್ನು ಹೊಂದಿರದೇ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇವತ್ತು ನಮ್ಮ ದೇಶವನ್ನೇ ನಾವು ತೆಗೆದುಕೊಂಡ್ರೆ, ಇಂಡಿಯಾ ಈಸ್ ಎ ಎಕ್ಸಿಸ್ಟಿಂಗ್ ಆಫ್ ದಿ ಅಬಂಡೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಮ್ಯಾನ್ ಪವರ್. England is a capital abundant countries. America is a land abundant countries. Australia is also land abundant countries. ಇಲ್ಲಿ there is no equal distributions of natural resources in the world. ಇವತ್ತು ಜಗತ್ತಿನ ಯಾವ ದೇಶಗಳಲ್ಲಿ ಕೂಡ ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆಯಾಗಿಲ್ಲ. ನಮ್ಮ ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲ ಅತ್ಯಧಿಕವಾಗಿದೆ, ಆದರೆ ಇತರೆ ಸಂಪನ್ಮೂಲ ವಿರಳವಾಗಿರ್ತಕ್ಕಂಥದ್ದು. ಅದೇ ಇಂಗ್ಲೆಂಡ್ನಲ್ಲಿ ಲ್ಯಾಂಡ್ ಅತ್ಯಧಿಕವಾಗಿದೆ, ಕ್ಯಾಪಿಟಲ್ ಅತ್ಯಧಿಕವಾಗಿದೆ, ಇತರೆ ಸಂಪನ್ಮೂಲಗಳು ಇಲ್ಲದೆ ಇರತಕ್ಕಂಥದ್ದು. ಅರಬ್ ರಾಷ್ಟ್ರಗಳಲ್ಲಿ ತೈಲ ಸಂಪನ್ಮೂಲ ಅತ್ಯಧಿಕವಾಗಿದೆ, ಕೃಷಿ ಸಂಪನ್ಮೂಲ ಕಡಿಮೆ ಇರತಕ್ಕಂಥದ್ದು. ಈ ರೀತಿ ಜಗತ್ತಿನ ರಾಷ್ಟ್ರಗಳಲ್ಲಿ ಸಂಪನ್ಮೂಲಗಳು ಅಸಮತೋಲನವಾಗಿ ಹಂಚಿಕೆಯಾಗಿರೋದ್ರಿಂದ ಯಾವ್ಯಾವ ದೇಶಗಳು ಯಾವ್ಯಾವ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಹೊಂದಿದ್ದಾವೆ ಆ ಸರಕುಗಳನ್ನು ಉತ್ಪಾದನೆ ಮಾಡತಕ್ಕಂಥದ್ದು ಮತ್ತು ರಫ್ತು ಮಾಡತಕ್ಕಂಥದ್ದು. ಯಾವುದನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ವೋ ಅದನ್ನು ಆಮದು ಮಾಡಿಕೊಳ್ತಕ್ಕಂಥದ್ದನ್ನ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ಕಾಣ್ತಾ ಇದ್ದೀವಿ. ವಿಚ್ ಕಂಟ್ರೀಸ್ ದೇರ್ ವಿಲ್ ಬಿ ಹ್ಯಾವಿಂಗ್ abundant of the natural resources, that countries will be specialized as per the particular ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಗೂಡ್ಸ್. ಯಾವ ದೇಶ
ಯಾವ ಸಂಪನ್ಮೂಲವನ್ನು ಯಥೇಚ್ಛವಾಗಿ ಹೊಂದಿದೆ, ವಿಚ್ ಕಂಟ್ರೀಸ್ ದೇರ್ ವಿಲ್ ಬಿ ಎಕ್ಸಿಸ್ಟಿಂಗ್ ಆಫ್ ವಿಚ್ ಟೈಪ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಸೊ ದಟ್ ಕಂಟ್ರೀಸ್ ವಿಲ್ ಬಿ ಸ್ಪೆಷಲೈಸ್ಡ್ that particular goods. So everyone countries will be specialized some of those goods of the production. ಪ್ರತಿಯೊಂದು ದೇಶವೂ ಕೂಡ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ಒಂದೊಂದು ಸರಕುಗಳ ಉತ್ಪಾದನೆಯಲ್ಲಿ ಒಂದೊಂದು ದೇಶ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ಯಾಕೆ ಅಂತಂದ್ರೆ ಆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂಪನ್ಮೂಲಗಳು ಆ ದೇಶದಲ್ಲಿ ಹೇರಳವಾಗಿರ್ತಕ್ಕಂಥದ್ದು. ಸೊ ಬಿಕಾಸ್ ಎವ್ರಿ ಒನ್ ಕಂಟ್ರೀಸ್ ವಿಲ್ ಬಿ ಸ್ಪೆಷಲೈಸ್ಡ್. So some of those goods of the productions. So for example, India is specialized in the manufacturing of handicraft goods. Japan is specialized in the manufacturing of industrial goods. So Brazil is specialized in the production of the coffee. So Australia is specialized in the manufacturing of wool. So Arab countries will be specialized in the production of fuel. So because every one countries will be specialized some of those goods of the production. ಪ್ರತಿಯೊಂದು ದೇಶವೂ ಕೂಡ ಒಂದೊಂದು ರೀತಿಯ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ವಿಚ್ ಕಂಟ್ರೀಸ್ ವಿಲ್ ಬಿ ಸ್ಪೆಷಲೈಸ್ಡ್, so that countries will be manufacturing of the so specialized goods in abundant and exporting of the others countries. So which commodities is not possible for the manufacturing of the least cost advantages, that countries will be, that goods will be importing of the rest of the world. ಯಾವ ದೇಶ ಯಾವ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿರ್ತದೆಯೋ, ಯಾವ ದೇಶ ಯಾವ ಸರಕನ್ನು ಕಡಿಮೆ ವೆಚ್ಚದಲ್ಲಿ ಅತ್ಯಧಿಕವಾಗಿ ಉತ್ಪಾದನೆ ಮಾಡತಕ್ಕಂತಹ ಸಂಪನ್ಮೂಲವನ್ನು ಹೊಂದಿರ್ತದೆಯೋ ಆ ದೇಶ ಆ ಸರಕನ್ನು ಅತ್ಯಧಿಕವಾಗಿ ಉತ್ಪಾದನೆ ಮಾಡಿ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ರಫ್ತು ಮಾಡಬೇಕು. ಯಾವುದನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ, ಯಾವುದನ್ನ ಕಡಿಮೆ ವೆಚ್ಚದಲ್ಲಿ ಯಥೇಚ್ಛವಾಗಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂತ ಸರಕುಗಳನ್ನು ಆಮದು ಮಾಡಿಕೊಳ್ಬೇಕು. ಹಾಗಾಗಿ ಸೊ ಇನ್ ಪ್ರೆಸೆಂಟ್ಲಿ ಎವ್ರಿ ಒನ್ ಕಂಟ್ರೀಸ್ ವಿಲ್ ಬಿ ಡಿಪೆಂಡಿಂಗ್ ಅಪಾನ್ ಅದರ್ ಕಂಟ್ರೀಸ್. ಇವತ್ತು ಪ್ರತಿಯೊಂದು ದೇಶಗಳು ಕೂಡ ಇತರೆ ದೇಶಗಳನ್ನು ಅವಲಂಬಿಸಿರ್ತಕ್ಕಂಥದ್ದು. ಸೊ ಬಿಕಾಸ್ ಇಂಟರ್ನ್ಯಾಷನಲ್ ಟ್ರೇಡ್ ಗ್ರೌಂಡ್ ಮಚ್ ಫಾಸ್ಟರ್ ದೆನ್ within the countries in the recent years. So all the countries there will be participated in the international trade. ಹಾಗಾಗಿ ಇವತ್ತು ಪ್ರತಿಯೊಂದು ದೇಶವೂ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ತನಗೆ ಅಗತ್ಯವಿರ್ತಕ್ಕಂಥ ಸರಕುಗಳನ್ನು ರಾಷ್ಟ್ರಗಳು ವಿನಿಮಯ ಮಾಡಿಕೊಳ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. And next, meaning of trade. So ವ್ಯಾಪಾರ ಅಂದ್ರೇನು? Trade refers to the exchange of goods and services at a certain price at a given period. ವ್ಯಾಪಾರ ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಗೆ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ವ್ಯಾಪಾರ ಅಂತ ಕರೀತಾರೆ. ಟ್ರೇಡ್ ರೆಫರ್ಸ್ ಟು ದಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ at a certain prices at a given period. So thus the trade involves sales and purchase of commodities or services. ಹಾಗಾಗಿ ಇವತ್ತು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಗೆ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ವ್ಯಾಪಾರ ಅಂತ ಕರೀತಾ ಇದ್ದೀವಿ. ಈ ಒಂದು ವ್ಯಾಪಾರದಲ್ಲಿ ಸರಕು ಮತ್ತು ಸೇವೆಗಳನ್ನು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆ ನಿರ್ವಹಣೆಯಾಗ್ತಾ ಇರತಕ್ಕಂಥದ್ದು. ನೆಕ್ಸ್ಟ್, ಟೈಪ್ಸ್ ಆಫ್ ಟ್ರೇಡ್. ದೇರ್ ಆರ್ 2 types of trade. ವ್ಯಾಪಾರದಲ್ಲಿ 2 ಪ್ರಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಒನ್ ಈಸ್ ಇಂಟರ್ನಲ್ ಟ್ರೇಡ್ ಆರ್ ಡೊಮೆಸ್ಟಿಕ್ ಟ್ರೇಡ್ ಅಂಡ್ ಸೆಕೆಂಡ್ ಒನ್ ಈಸ್ ಎಕ್ಸ್ಟರ್ನಲ್ ಟ್ರೇಡ್ ಆರ್ ಇಂಟರ್ನ್ಯಾಷನಲ್ ಟ್ರೇಡ್. ದೀಸ್ ಆರ್ ದಿ 2 types ಆಫ್ ಟ್ರೇಡ್. ಇಲ್ಲಿ 2 ರೀತಿಯ ವ್ಯಾಪಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಆಂತರಿಕ ಅಥವಾ ದೇಶೀಯ ವ್ಯಾಪಾರ ಅನ್ನೋದು ಒಂದು, ಎರಡನೇದು ಬಾಹ್ಯ ಅಥವಾ ವಿದೇಶಿ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋದು. 2 ರೀತಿಯ ವ್ಯಾಪಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ವಾಟ್ ಈಸ್ ಮೀನ್ ಬೈ ಇಂಟರ್ನಲ್ ಆರ್ ಡೊಮೆಸ್ಟಿಕ್ ಟ್ರೇಡ್? ಸೊ ಫಸ್ಟ್ ಆಫ್ ಆಲ್, ದ ಫಸ್ಟ್ ಟೈಪ್ ಆಫ್ ಟ್ರೇಡ್ ಈಸ್ ಇಂಟರ್ನಲ್ ಆರ್ ಡೊಮೆಸ್ಟಿಕ್ ಟ್ರೇಡ್. ವಾಟ್ ಈಸ್ ಮೀನ್ ಬೈ ಇಂಟರ್ನಲ್ ಟ್ರೇಡ್ ಆರ್ ಡೊಮೆಸ್ಟಿಕ್ ಟ್ರೇಡ್? Internal trade refers to exchange of goods and services within a countries between individual regions or localities. That is called a internal or domestic trade.
ಆಂತರಿಕ ವ್ಯಾಪಾರ ಅಥವಾ ದೇಶೀಯ ವ್ಯಾಪಾರ ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನು ದೇಶದ ಒಳಗಡೆ ವೈಯಕ್ತಿಕವಾಗಿ, ಪ್ರಾದೇಶಿಕವಾಗಿ, ಸ್ಥಳೀಯವಾಗಿ ವಿನಿಮಯ ಮಾಡಿಕೊಳ್ತಕ್ಕಂಥದ್ದಕ್ಕೆ ನಾವು ಆಂತರಿಕ ವ್ಯಾಪಾರ ಅಥವಾ ದೇಶೀಯ ವ್ಯಾಪಾರ ಅಂತ ಕರಿತಾ ಇದ್ದೀವಿ. ಇಂಟರ್ನಲ್ ಟ್ರೇಡ್ ರೆಫರ್ಸ್ ಟು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿದಿನ್ ಎ ಕಂಟ್ರಿ ಬಿಟ್ವೀನ್ ಇಂಡಿವಿಜುವಲ್ ಆರ್ ರೀಸನ್ ಆರ್ ಲೊಕ್ಯಾಲಿಟೀಸ್. ದಟ್ ಈಸ್ ಕಾಲ್ಡ್ ಎ ಇಂಟರ್ನಲ್ ಟ್ರೇಡ್. ಸೊ ದೇಶೀಯ ವ್ಯಾಪಾರ ಅಥವಾ ಆಂತರಿಕ ವ್ಯಾಪಾರ ಅಂತಂದ್ರೆ ಸರಕು ಮತ್ತು ಸೇವೆಗಳನ್ನ ದೇಶದ ಒಳಗಡೆ ವೈಯಕ್ತಿಕವಾಗಿ, ಪ್ರಾದೇಶಿಕವಾಗಿ, ಸ್ಥಳೀಯವಾಗಿ ವಿನಿಮಯ ಮಾಡಿಕೊಳ್ತಕ್ಕಂಥದ್ದಕ್ಕೆ ನಾವು ಆಂತರಿಕ ಅಥವಾ ದೇಶೀಯ ವ್ಯಾಪಾರ ಅಂತ ಕರೀತಾ ಇದ್ದೀವಿ. ಇಂಟರ್ನಲ್ ಟ್ರೇಡ್ ಈಸ್ ಆಲ್ಸೋ ನೌನ್ ಆಸ್ ಎ ಹೋಮ್ ಟ್ರೇಡ್ ಆರ್ ಇಂಟರ್ ರೀಜನಲ್ ಟ್ರೇಡ್ ಆರ್ ಡೊಮೆಸ್ಟಿಕ್ ಟ್ರೇಡ್. ಈ ಆಂತರಿಕ ವ್ಯಾಪಾರವನ್ನ ಹಲವಾರು ರೀತಿಯಲ್ಲಿ ನಾವು ವ್ಯಾಖ್ಯಾನಿಸ್ತಕ್ಕಂಥದ್ದು. ಅದನ್ನು ನಾವು ಮನೆಯ ವ್ಯಾಪಾರ ಅಂತ ಕರಿತೀವಿ, ಅಥವಾ ಆಂತರಿಕ ಪ್ರಾದೇಶಿಕ ವ್ಯಾಪಾರ ಅಂತ ಕರಿತಾ ಇದ್ದೀವಿ, ಅಥವಾ ದೇಶೀಯ ವ್ಯಾಪಾರ ಅಂತಲೂ ಕೂಡ ಕರೀತಾ ಇದ್ದೀವಿ. ಸೊ ದಿಸ್ ಇಸ್ ದಿ ಇಂಟರ್ನಲ್ ಆರ್ ಡೊಮೆಸ್ಟಿಕ್ ಟ್ರೇಡ್. ಅಂಡ್ ಸೆಕೆಂಡ್ ಟೈಪ್ ಆಫ್ ಟ್ರೇಡ್ ಈಸ್ external trade or international trade. External trade refers to the exchange of goods and services between two or more nations. That is called a international or external trade. ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಬಾಹ್ಯ ವ್ಯಾಪಾರ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳ ನಡುವೆ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದಕ್ಕೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರೀತಾರೆ. ಎಕ್ಸ್ಟರ್ನಲ್ ಟ್ರೇಡ್ ರೆಫರ್ಸ್ ಟು ದಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ಟೂ ಆರ್ ಮೋರ್ ನೇಷನ್ಸ್. ಇಟ್ ಈಸ್ ಆಲ್ಸೋ ನೌನ್ ಆಸ್ ಎ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ಫಾರಿನ್ ಟ್ರೇಡ್. ಹಾಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳ ನಡುವೆ ನಾವೇನಾದರೂ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ರೆ ಆ ರೀತಿಯ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಬಾಹ್ಯ ವ್ಯಾಪಾರ ಅಂತ ಕೂಡ ಕರೀತಾ ಇದ್ದೀವಿ. ಈ ರೀತಿಯ ವ್ಯಾಪಾರವನ್ನ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಲೂ ಕೂಡ ಕರಿತೀವಿ, ವಿದೇಶಿ ವ್ಯಾಪಾರ ಅಂತಲೂ ಕೂಡ ಕರೀತಾ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ದಿ ಟೂ ಟೈಪ್ಸ್ ಆಫ್ trade. One is internal trade and another one is external or international trade. So next class I will discuss about the difference between the internal and external trade. So ಮುಂದಿನ ತರಗತಿಯಲ್ಲಿ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ವಾಟ್ ಆರ್ ದಿ ಡಿಫ್ರೆನ್ಶಿಯೇಷನ್ ಬಿಟ್ವೀನ್ internal and external trade. So they will be discussed in next class. Thank you.